ನಿನ್ನ ಮನೆ ಮಠ ಆಸ್ತಿ ಅಂತಸ್ತು ನೀನೇ ದೇವರು ಅನ್ನೋರು ಯಾರೂ ಬರಲ್ಲ. ನನಗೆ ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಬಾಗಿಲಿಂದ ಎಂಟ್ರಾದರೆ. ಅಫ್ಕೋರ್ಸ್ ನಾನು ನಿಮ್ಮನ್ನು ನೋಡೋಕೆ ಬಂದು ಹೊಡೆತ ತಿಂದಿದ್ದೆ ಅನ್ನೋ ಒಂದು ಮಾತನ್ನು ಹೇಳಲಿಲ್ಲ ನಾನು. ಬೇರೆಯವರು ದೊಡ್ಡಸ್ತಿಕೆ ಇದೆ ಅದಕ್ಕೆ ನೀನು ಅಲ್ಲಿ ಕೂರಂಗಿಲ್ಲ ಅನ್ನೋದು ನನ್ನ ಮನಸ್ಸಿಗೆ ಎಂದೂ ಬಂದಿಲ್ಲ. ನಿಮ್ಮನ್ನು ಕಂಡ್ರೆ ಒಂದು ವಿಶೇಷವಾದ ಗೌರವ, ಬಿಲ್ಡಪ್ಪು ನಿಮಗೆ ಹಾಕ್ರಿ ಹಿಂದೆ ಅವನ ಜೊತೆಲಿದ್ದವನಿಗೆ. ಪ್ರೆಗ್ನೆಂಟ್ ವಿಮೆನ್ಗಳು ಗಾಡಿ ಕಟ್ಕೊಂಡ್ಬಂದವ್ರು ಎಷ್ಟು ಜನ ಕಳಸಾಪುರಕ್ಕೆ. ಇಷ್ಟಕ್ಕಿಷ್ಟೊತ್ತು ಆಗಿದ್ದು ನನ್ನ ಮಗನ ತೊಗೊಂಡಿದ್ದು ಒಂದು ಶಾಟ್ಗೆ ನನ್ನ ಮಕ್ಕಳು 1.5 ಗಂಟೆ ಸಾಯಿಸಿರು. ಪೊಲೀಸ್ನವ್ರು ಹಿಂದ್ಗಡೆನೇ ಲಾಠಿ ತೊಗೊಂಡು ಬಾರಿಸಿರು 2. ಎಲ್ಲ ಬಗ್ಗಿ ಜೀವನದಲ್ಲಿ ಸಾಕಾಗೋಗ್ಬಿಟ್ಟಿತ್ತಲ್ಲ. ಅವಾಗ ಬರೀ ಹೇಳೋದು ಮಾತ್ರ ಕಲ್ತಿದ್ದೆ. ಅದೇ ಅಣ್ಣವರು 15 ವರ್ಷ ಆದಮೇಲೆ ನನ್ನನ್ನು ಹುಡ್ಕೊಂಬರಂಗಾಯ್ತು. ರಾಜ್ಕುಮಾರಿಗೆ ಔಷಧಿ ಕೊಡೋದ್ರಿಂದ ನಾನು ದೊಡ್ಡವನಾದೆ ಅಂತ ನನಗೆಂದೂ ಅನಿಸಿಲ್ಲ. ನಾನು ದೊಡ್ಡವನಾಗಿದ್ದರಿಂದ ರಾಜ್ಕುಮಾರ್ ನನ್ನ ಹತ್ರ ಬಂದರು ಅಂತ ಅನಿಸಿದೆ. ನಿಮ್ಮನ್ನು ಕಂಡ್ರೆ ಒಂದು ವಿಶೇಷವಾದ ಗೌರವ, ಬಿಲ್ಡಪ್ಪು ನಿಮಗೆ ಹಾಕ್ರಿ ಹಿಂದೆ ಅವನ ಜೊತೆಲಿದ್ದವನಿಗೆ. ಮೊದಲು ಅವ್ನು ರಾಜ್ಕುಮಾರ್ ಬಂದ ನೋಡ್ಲಾ ಅನ್ನೋರು, ಈಗ ಅಣ್ಣವ್ರು ಬಂದರು ಅಂತಾರೆ. ನನಗೂ ಹೋಮಿಯೋಪತಿ ಪುಡಿ ನೋಡ್ಲಾ ಅನ್ನೋರು, ಈಗ ಡಾಕ್ಟ್ರು ಬಂದರು ಅಂತಾರೆ. ಬಂಗಾರದ ಮನುಷ್ಯ ಶೂಟಿಂಗ್ ನಡೀತಾ ಇತ್ತು. ಅದನ್ನು ಇನ್ನೆಲ್ಲ ಯಾಕೆ ಹೇಳೋಕ್ಕೆ ಹೋದೆ ಅಂದರೆ, ನನ್ನ ಜೊತೆ ಒಂದು ತರುಣರ ಗುಂಪು ಯಾವಾಗಲೂ ಇರೋದು. ನಾವೆಲ್ಲ ಸೇರ್ಕೊಳ್ತಾ ಇದ್ವಿ. ನಮ್ಮದೊಂದು ಮೀಟಿಂಗ್ ನಡೆಯೋದು. ಈ ಊರಲ್ಲಿ ಏನೇನು ಅನ್ಯಾಯ ನಡೀತಾ ಇದೆ, ಯಾವ ಚೇರ್ಮನ್ನು ಯಾವ ಟೀಚರ್ಗೆ ಏಟ್ ಆಗ್ತಾ ಇದ್ದಾನೆ, ಯಾರು ಏನು ತಪ್ಪು ಮಾಡ್ತಾ ಇದ್ದಾರೆ, ಅದಕ್ಕೆಲ್ಲ ರಾತ್ರಿ ಹೋಗ್ಬಿಟ್ಟು ನಾವು ಈ ಚೇರ್ಮನ್ ಮನೆ ಬೋರ್ಡ್ ತೊಗೊಂಡೋಗ್ಬಿಟ್ಟು ಅವ್ನು ಯಾರಿಗೆ ಏಟ್ ಆಗ್ತಾ ಇದ್ದ ಟೀಚರ್ ಅವಳ ಮನೆ ಮುಂದೆ ಹಾಕ್ಬಿಟ್ಬಿಡ್ತಾ ಇದ್ವಿ. ಇದನ್ನು ಯಾವುದೋ ಬದಲಾಯಿಸ್ಬಿಡ್ತಾ ಇದ್ವಿ. ಯಾರು ನನ್ನ ಮಕ್ಕಳು ಈ ಊರಲ್ಲಿ ಸ್ವಲ್ಪ ಜಾಸ್ತಿ ಆಗೋಯ್ತಲ್ಲ ಅಂತ. ಅಂದರೆ ನಮ್ಮದೊಂದು ತರುಣರ ಗುಂಪು ಇಟ್ಕೊಂಡಿದ್ವಿ. ನಾವೆಲ್ಲ ಶೂಟಿಂಗ್ ನೋಡ್ಬೇಕು ಗುರು. ಶೂಟಿಂಗ್ ಅಂದರೆ ಏನು, ರಾಜ್ಕುಮಾರ್ ಅಂದರೆ ಏನು, ಪಿನಾಕಲ್ ಆಫ್ ದಿ ಹೋಲ್ ಇಂಡಸ್ಟ್ರಿ. ರಾಜ್ಕುಮಾರ್ ಬರ್ತಾನಂತೆ. ಆ ರಾಜ್ಕುಮಾರ್ ನೋಡೋಕ್ಕೆ ಗಾಡಿ ಕಟ್ಕೊಂಡ್ಬಂದವ್ರು ಎಷ್ಟು ಜನ, ಪ್ರೆಗ್ನೆಂಟ್ ವಿಮೆನ್ಗಳು ಗಾಡಿ ಕಟ್ಕೊಂಡ್ಬಂದವ್ರು ಎಷ್ಟು ಜನ ಕಳಸಾಪುರಕ್ಕೆ. ಅಲ್ಲಿ ಶೂಟಿಂಗಿಗಿಂತ ಒಂದು ದೊಡ್ಡ ಇದು, ಅದೇನೋ ಕ್ಯಾಮ್ರಾ ಅಂತೆ, ಅದೇನೋ ಲೈಟ್ ಅಂತೆ. ಕೂಗ್ತಾನೆ, ಸುಮ್ಮನೆ ಇರೋ ಎಲ್ಲ ಶೂಟಿಂಗ್. ಆಗ ಅಣ್ಣವ್ರು ಬಂದು ಹಾ ತೆಗೆದು ಇಷ್ಟಕ್ಕಿಷ್ಟೊತ್ತು ಆಗಿದ್ದು ನನ್ನ ಮಗನ ತೊಗೊಂಡಿದ್ದು ಒಂದು ಶಾಟ್ಗೆ ನನ್ನ ಮಕ್ಕಳು 1.5 ಗಂಟೆ ಸಾಯಿಸಿರು. ನಾನು ಅಲ್ಲೇ ಕ್ಯಾಮ್ರಾ ಎಲ್ಲ ಅಣ್ಣವ್ರು ಬಂದಾಗ್ತಲ್ಲಿ ನಿಂತಿದ್ದೆ. ಅದು ಆಗ್ತಿದ್ದಂಗೆ ಮಧ್ಯಾಹ್ನ ಆ ಊರಿನವರೆಲ್ಲ ಸೇರಿ ಅಣ್ಣವ್ರಿಗೆ ಒಂದು ಸನ್ಮಾನ ಇಟ್ಕೊಂಡ್ರು. ಒಂದು ಸ್ಕೂಲು ಮಧ್ಯದಲ್ಲಿ, ಸುತ್ತಲೂ ತಂತಿ ಬೇಲಿ, ಯಾರನ್ನೂ ಬಿಟ್ಟಿರಲಿಲ್ಲ. ಏನು ಜನ ಏನು ಒಂದು ಅಕ್ಕಿ ಕಾಳು ಹಾಕಿರಿ ನೆಲಕ್ಕೆ ಬೀಳಲ್ಲ ಅಂತಾರಲ್ಲ ಅಷ್ಟು ಜನ. ಅವ್ರು ಭಾಷಣ ಮಾಡ್ತಾಯಿದ್ರು. ನಮ್ಮ ಹುಡುಗರೆಲ್ಲ ಒಂದು ಪೈಪೋಟಿ. ನೋಡಯ್ಯ, ನೀನು ಅವ್ರ ಹತ್ರಕ್ಕೆ ಹೋಗಿ ಅವನ ಜೊತೆ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ರೆ ನಿನಗೆ SKC ಅಂತ. ನಮ್ಮ ಹುಡುಗರಲ್ಲೆಲ್ಲ ಬೆಟ್ಸ್ ಅಂದರೆ ಅವಾಗ ಇನ್ನೇನಿತ್ತು ಬೆಟ್ಸು, ಸ್ವೀಟು, ಖಾರ, ಕಾಫಿ, SKC ಕೊಡಿಸ್ತೀವಿ ನಿನಗೆ ಅಂತ. ನಾನು ಸಣ್ಣಗೆ ಬೇರೆ ಇದ್ನಲ್ವಾ, ನೋಡಿ ಒಳ್ಳೆ ಟೈಮ್ ನೋಡಿ ಆ ಕಡೆ ಈ ಕಡೆ ಸಂದಿನಲ್ಲಿ ತಂತಿ ಬೇಲಿ ನಿಧಾನಕ್ಕೆ ನುಸುಳ್ಕೊಂಡು ಓಡಿದೆ. ನೋಡಿ ಪೊಲೀಸ್ನವ್ರು ಹಿಂದ್ಗಡೆನೇ ಲಾಠಿ ತೊಗೊಂಡು ಬಾರಿಸಿರು 2. ಬಿಡಲಿಲ್ಲ, ಓಡೋಗ ಅಣ್ಣವ್ರನ್ನ ಅಪ್ಕೊಂಡೆ. ಏನಪ್ಪ ಅಂದರು ಅವರು. ಸರಿ, ಇಲ್ಲ ನಿಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು. ಪೊಲೀಸ್ನವ್ರು ಬಂದು ಶಾಂತ ಅಂಥೇಳಿ, ಪಾಪ ಮಗು ಬಂದಿದೆ ಅಂತ ನಿಂತ್ಕೊಂಡು ನನ್ನ ಜೊತೆ ಪಾಪ ಫೋಟೋ ಇಲ್ಲ ತೋರಿಸ್ಬೇಕಾಗಿತ್ತು. ಯಾಕೆಂದರೆ ನಾನು ಅವ್ರ ಜೊತೆ ಮತ್ತೆ ಫೋಟೋ ತೆಗೆಸ್ಕೊಳ್ಳಿಲ್ಲ. ಇರಲಿ, ತೆಗೆಸ್ಕೊಂಡೆ. SKC ಬಂತು 69. ಅಣ್ಣವರು ನಾನು ಇಲ್ಲಿ ಬಂದು ಇಷ್ಟು ಹೆಸರು ಮಾಡಿ ದೊಡ್ಡ ಡಾಕ್ಟ್ರಾಗಿ ನನ್ನನ್ನೆಲ್ಲ ಕಡೆ ಪ್ರಪಂಚದ ಎಲ್ಲ ಮೂಲೆಗಳಿಂದ ಹುಡ್ಕೊಂಬರೋಂಗಾಯಿತು. ರಾಜ್ಕುಮಾರ್ ಮಗಳು ಫೋನ್ ಮಾಡಿದರು, ಪೂರ್ಣಿಮಾ, ಡಾಕ್ಟ್ರೇ ನಮ್ಮ ಅಪ್ಪ ಅವರು ಬೆಳಗ್ಗೆಯಿಂದ ಶುರು ಮಾಡ್ಕೊಂಬಿಟ್ಟಿದ್ದಾರೆ. ಅಪ್ಪಾಜಿ, ಏನಮ್ಮ ಅಂದೆ. ಇವತ್ತು ಗುರುವಾರ, ರಾಯರ ಪೂಜೆ ಮಾಡಿ ಒಂದು ಲೋಟ ನೀರು ಕುಡ್ದಿಲ್ಲ ಅವರು. ನಡಿ ಹೋಗೋಣ, ರುದ್ರೇಶ್ ನೋಡಬೇಕು, ನಡಿ ಹೋಗೋಣ ಅಂತ ಕೂತ್ಬಿಟ್ಟಿದ್ದಾರೆ ಮಂಡಿ ನೋವಿಗೆ. ನಮಗೀಗೇನು ಪ್ರಶ್ನೆ ಅಂದರೆ, ಮೊದಲು ನಾವು ಸೀದಾ ಬರೋಕ್ಕಾಗಲ್ಲ. ನಾವು ಎಲ್ಲಿಗೆ ಬರ್ತೀವೋ ಅಲ್ಲಿ ಅಡ್ರೆಸ್ ಕೊಡಬೇಕು. ಆ ಪೊಲೀಸ್ ಸ್ಟೇಷನ್ನವ್ರು ಬಂದು ಮೊದಲೇ ಒಂದು ವ್ಯಾನ್ ನಿಲ್ಲಿಸ್ಕೊಂಡು, ಯಾಕೆಂದರೆ ಎಲ್ಲಿ ಅಪಹರಣ ಆಗುತ್ತೋ ಅಂತ ವ್ಯಾನ್ ನಿಲ್ಲಿಸ್ಕೊಂಡು ಅವ್ರಿಗೆ ರಕ್ಷಣೆ ಕೊಡಬೇಕು. ಮುಂದೊಂದು ವ್ಯಾನು ಹಿಂದೊಂದು ವ್ಯಾನ್ ಬರಬೇಕು. ಮತ್ತು ಅಲ್ಲಿ ಬರ್ತಾರೆ ಅಂತ ಗೊತ್ತಾದರೆ ಜನ ಭಾಳ ತೊಂದರೆ ಇದೆಯಲ್ಲ, ಏನು ಮಾಡೋದು ಅಂದೆ. ನಾನಿನ್ನೂ ಆವಾಗ ಬಗ್ಗೋದು, ಯಾಕೆಂದರೆ ಎಲ್ಲ ಬಗ್ಗಿ ಜೀವನದಲ್ಲಿ ಸಾಕಾಗೋಗ್ಬಿಟ್ಟಿತ್ತಲ್ಲ. ಆವಾಗ ಬರೀ ಹೇಳೋದು ಮಾತ್ರ ಕಲ್ತಿದ್ದೆ. ಆಯಿತು, ಕೊನೆಗೆ ಬನ್ನಿ ಕ್ಲಿನಿಕ್ಕಿಗೆ ಅಂದೆ. ಇಲ್ಲ, ತಾವೇನಾದ್ರು ದೊಡ್ಡ ಮನ್ಸು ಮಾಡಿದರೆ ಒಂದು ಸರಿ ನೋಡ್ಬೋದಾ ಅಣ್ಣವ್ರನ್ನ ಅಂದರೆ, ಯಾವ ಅಣ್ಣವ್ರನ್ನ ನೋಡೋಕೆ ಹೋಗಿ ಪೊಲೀಸ್ ಏಟ್ ತಿಂದಿದ್ನೋ ಅದೇ ಅಣ್ಣವರು 15 ವರ್ಷ ಆದಮೇಲೆ ನನ್ನನ್ನು ಹುಡ್ಕೊಂಬರಂಗಾಯಿತು. ಕಾಲದ ಮಹಿಮೆ ಅಲ್ಲಿ. ದೊಡ್ಡವನು ಅಂತಲ್ಲ, ದಿಸ್ ಈಸ್ ವಾಟ್ ಇಫ್ ಐ ಕ್ಯಾನ್ ಡೂ ಇಟ್, ಯು ಕ್ಯಾನ್ ಡೂ ಇಟ್ ಅಂತ ನಂಬಿದ್ದೀನಿ ನಾನು. ಮತ್ತು ಎಳೆಗರುಮ್ ಎತ್ತಾಗದೆ ಗಿಡ ಮರವಾಗದೆ ಅಂತ ನಮ್ಮಲ್ಲಿ ಒಂದು ದೊಡ್ಡ ಒಂದು ಪಂಪಂತ ಜನಂದು ಎಳೆಗರುಮ್ ಎತ್ತಾಗದೆ ಅನ್ನೋ ಮಾತು ಯಾಕೆ ಹೇಳಿದೆ ನಿಮಗೆ ಅಂದರೆ, ನನ್ನ ಜೀವನದಲ್ಲಿ ಈ ಘಟನೆಗಳೆಲ್ಲ ನೋಡಿದ್ದೀನಿ. ಮತ್ತು ನಾನೆಂದೂ ಕೂಡ ನನ್ನ ಜೀವನದಲ್ಲಿ ನಾನು ಇವತ್ತೇನಿದ್ದೀನಿ
ಈ ಮಟ್ಟಕ್ಕೆ ಇರ್ತೀನಿ ಅಂತ ಕನಸು ಕೂಡ ಕಂಡವನಲ್ಲ. ದೊಡ್ಡವನಾಗಬೇಕು ಅನ್ನೋ ಒಂದು ಆಸೆ ಇತ್ತೇ ವಿನಃ ಏನು ರೀ 1996 38ನೇ ವಯಸ್ಸಿಗೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ. ಅವತ್ತು ನನಗೆ ಫಸ್ಟು ಹೋಮಿಯೋಪತಿ ಡಾಕ್ಟ್ರಿಗೆ ಬಂದಿದ್ದು. 25 ವರ್ಷ ಆಯಿತು, ಇವತ್ತಿನವ್ರಿಗೆ ಇನ್ನು ಒಬ್ರಿಗೂ ಬರಲಿಲ್ಲ. ಏನೇನು ಬಂತು? ಇಡೀ ಕರ್ನಾಟಕದಲ್ಲಿ ನಾಡೋಜ ಪದವಿ ಕೊಟ್ಟರು ನನಗೆ. ನಾಡೋಜ ಪದವಿ ಈ ಕರ್ನಾಟಕದಲ್ಲಿ 2ನೇ ಡಾಕ್ಟ್ರು ನನಗೆ. ಮೊದಲನೇದು PS ಶಂಕರಿಗೆ ಕೊಟ್ಟಿದ್ದರು, 2ನೇ ಕೊಟ್ಟರು. ಅದು 25ನೇ ವರ್ಷದ ಹಂಪಿ ಯೂನಿವರ್ಸಿಟಿಯ ಸೆಲೆಬ್ರೇಷನ್ಗೆ ನನಗೊಬ್ಬನಿಗೆ ಕೊಟ್ಟರು. 3 ಜನದ ಹೆಸರಿತ್ತು. ಈ ನಾಡು ನನಗೆ ಏನೇನು ಕೊಡಲಿಲ್ಲ ರೀ. ನಾನಂತೂ ಅವನು ಆ ಪಂಪನ ಮೇಣ್ ಮರುದುಂಬಿಯಾಗಿಯೋ ಬನವಾಸಿ ದೇಶದೊಳು ಅಂಟಿನಲ್ಲ, ಕನ್ನಡ ನಾಡಿನಲ್ಲಿ ಹುಟ್ಟಿದ್ದಕ್ಕೆ ಈ ಜನತೆ ನನಗೆಲ್ಲವನ್ನೂ ಕೊಟ್ಟಿದ್ದಾರೆ. ಒಬ್ಬ ಹಳ್ಳಿ ಮುಕ್ಕನ್ನು ತೊಗೊಂಬಂದು ಈ ಮಟ್ಟಕ್ಕೆ ಮುಗಿಸಿದ್ದಾರೆ ಅಂದರೆ ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ದೆಮ್. ವಿಚಿತ್ರ ಆದರೂ ಸತ್ಯ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ, ಹೀಗೂ ಉಂಟೆ ಅನ್ನೋದು ನನ್ನ ಜೀವನದಲ್ಲಿ ಆಗಿದೆ. ಬಹಳಷ್ಟು ಸರಿ ಆಗಿದೆ. ಯಾವ ರಾಜ್ಕುಮಾರನ ನೋಡೋಕ್ಕೆ ಹೋಗಿ ಹೊಡ್ತಾ ತಿನ್ನೋ ಆ ರಾಜ್ಕುಮಾರ್ ನನ್ನ ಮನೆ ಬಾಗಿಲು ಹುಡ್ಕೊಂಬರ್ತಾರೆ, ನಡಿ ಹೋಗೋಣ ಅಂತಾರೆ. ಆಯಿತು, ಕೊನೆಗೆ ಅವ್ರು ಹೇಳಿದ ಅಪೂರ್ಣಿಮಾ ಅವ್ರು ಹೇಳಿದ್ದೆಲ್ಲ ನನ್ನ ತಲೆಗೆ ಹೋಯಿತು. ಹೌದು, ಪೊಲೀಸು, ಮನೆ ಮುಂದೆ, ಕ್ಲಿನಿಕ್ ಮುಂದೆ ಅಷ್ಟೊಂದು ದೊಡ್ಡ ಸೀನ್ ಕ್ರಿಯೇಟ್ ಮಾಡೋದಿದೆಯಲ್ಲ. ಮತ್ತು ಸರ್ಟನ್ಲಿ ನನಗೆ ಅಷ್ಟೊತ್ತಿಗೆ ಏನು ಬಂದಿತ್ತು, ಮತ್ತು ರಾಜ್ಕುಮಾರಿಗೆ ಔಷಧಿ ಕೊಡೋದ್ರಿಂದ ನಾನು ದೊಡ್ಡವನಾದೆ ಅಂತ ನನಗೆಂದೂ ಅನಿಸಿಲ್ಲ. ನನಗೇನು ಅನಿಸಿದೆ ಗೊತ್ತಾ, ನಾನು ದೊಡ್ಡವನಾಗಿದ್ದರಿಂದ ರಾಜ್ಕುಮಾರ್ ನನ್ನ ಹತ್ರ ಬಂದರು ಅಂತ ಅನಿಸಿದೆ. ದಿಸ್ ಈಸ್ ವಾಟ್ ದ ಚೇಂಜ್ ಇನ್ ಮೈ ಲೈಫ್. ಮಜಾ ಅಂದರೆ ಅವತ್ತು ಅವ್ರು ಹೇಳಿದರು, ಡಾಕ್ಟ್ರೇ ನಮ್ಮದು ಡ್ರೈವರು ಕಾರು ನಿಮ್ಮ ಕ್ಲಿನಿಕ್ ಹತ್ರ ಬಿಡ್ತೀವಿ, ನಿಮ್ಮ ಕ್ಲಿನಿಕ್ ಯಾವಾಗ ಮುಗಿಯುತ್ತೋ ಆವಾಗ ನೀವು ಬನ್ನಿ. ನನಗೂ ಹಂಗೆ ಇತ್ತು, ಸಿಕ್ಕಾಬಟ್ಟೆ ಆವಾಗಲೇ 100-150 ಜನ ನೋಡ್ತಾ ಇದ್ದೆ. ಆಲ್ಮೋಸ್ಟ್ ಒಂದು 2 ತಿಂಗಳಿಗೆ ಮುಂಚೆನೇ ಅಪಾಯಿಂಟ್ಮೆಂಟ್ ತೊಗೊಂಡಿರೋರು. ನನ್ನ ಕ್ಲಿನಿಕ್ ಮುಂದೆ ರಾಜ್ಕುಮಾರ್ ಪಿಕ್ಚರ್ಗೆ ಹೆಂಗೆ ಕಾಯ್ತಾಯಿದ್ರು. ನಾನು 10 ಜನಕ್ಕೆ ಟೋಕನ್ ಕೊಡ್ತಾ ಇದ್ದಿದ್ದು. ಹಿಂದಿನ ದಿವಸ ಸಾಯಂಕಾಲ ಚಾಪೆ ಹಾಕ್ಕೊಂಡು ಪೇಪರ್ ಹಾಕ್ಕೊಂಡು ರಾತ್ರಿ ಅಲ್ಲಿ ಮಲಗೋರು. ಯಾಕೆಂದರೆ ನೆಕ್ಸ್ಟ್ ಡೇ ಬೆಳಗ್ಗೆ 8:30ಗೆ 10 ಟೋಕನ್ ಕೊಡ್ತಾಯಿದ್ದೆ. ಆಮೇಲೆ ಅವತ್ತಿಂದ ಅವತ್ತು ಕೊಡೋದು ಬಿಟ್ಟು 2 ತಿಂಗಳಿಗೆ ಕೊಡೋಂಗೆ ಆಯಿತು, ಮುಂದುವರ್ಕೊಂಡಂಗೆ ಆಯಿತು. ಬಟ್ ಆ ಸ್ಥಿತಿನಲ್ಲಿ ನಾನಿದ್ದೆ. ಮತ್ತು ಯಾವ ಸ್ಥಿತಿಗೆ ನನ್ನ ಜನಪ್ರಿಯತೆ ಮುಟ್ಟಿತ್ತು ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಒಬ್ಬ ಹೆಸರು ಹೇಳಲ್ಲ, ಒಬ್ಬ ಲೋಕಲ್ ರೌಡಿ ಕಾಯ್ತಾ ಇದ್ದ ಹೊರಗಡೆ. ನಾನು ಕಾಯಿಸ್ಬೇಕು ಅಂತ ಕಾಯಿಸಿರಲಿಲ್ಲ. ಅವನಿಗಿಂತ ಮುಂಚೆ ಬಂದವರು ಬೇಕಾದಷ್ಟು ಜನ ಇದ್ದರು. ಅದು ನಾನು ಈಗಲೂ ಸಾಧ್ಯ ಆದರೆ ಯಾವುದೇ VIP ಬರಲಿ, ಎಷ್ಟು ಜನ ನೋಡಿದ್ದೀನಿ, IAS, IPSಗಳು, ಕಮಿಷನರ್ಗಳು, ನಾಟಕರು, ನಟ ಭಯಂಕರರು ಬಂದಿದ್ದರು. ಅದು ಹೇಳ್ತೀನಿ, ವಜ್ರಮಣಿ ಅವರು ಬಂದಿದ್ದರು ಸಾಯಕ್ಕೆ ಮುಂಚೆ. ಅದು ಹೇಳ್ತೀನಿ, ಎಲ್ಲರೂ ಬಂದಿದ್ದಾರೆ. ನಾನು ನೋಡಿದ್ದೀನಿ ಅದನ್ನು, ಯಾರ್ಯಾರು ನೋಡಿಲ್ಲ. ಸಾಧ್ಯ ಆದರೆ ನಾನು 1 by 1 ನೋಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಐ ಆಮ್ ಶ್ಯೂರ್ ನಾವು ಅಲ್ಲೋಗಿ ಲೆಕ್ಕ ಕೊಡಬೇಕಾದ್ರೆ ನೀನು ರಾಜ್ಕುಮಾರ್ ನೋಡಿದ್ಯಾ, ನೀನು ಮೋದಿನ ನೋಡಿದ್ಯಾ ಅಂತ ಯಾರೂ ನಾನು ಕೇಳಲ್ಲ. ನನ್ನನ್ನು ಕೇಳೋದು, ನೀನು ಎಷ್ಟು ಸರಿಯಾಗಿ ಬದುಕಿದೆಯಾ, ನಿನ್ನ ಆತ್ಮಸಾಕ್ಷಿಗೆ, ನಿನ್ನ ಸಾಕ್ಷಿ ಪ್ರಜ್ಞೆಗೆ ಅನುಗುಣವಾಗಿ ಬದುಕಿದೆಯಾ, ನಿನ್ನಿಂದ ಈ ಸಮಾಜಕ್ಕೆ ಏನಾದರೂ ಅನುಕೂಲ ಆಗಿದೆಯಾ ಅನ್ನೋದು ಮಾತ್ರ ಬರುತ್ತೆ. ಬಾಕಿದು ಯಾವುದು ಬರಲ್ಲ. ಮೆಹಲು ಬನಾಯ ಅಪ್ ಹಿ ಜಾಕೆ ಜಂಗಲ್ ಸೋಯ ಅಂತ. ನಿನ್ನ ಮನೆ, ಮಠ, ಆಸ್ತಿ, ಅಂತಸ್ತು, ನೀನೇ ದೇವರು ಅನ್ನೋರು ಯಾರೂ ಬರಲ್ಲ. ಅದು ನಂಗೆ ಗೊತ್ತಾಗಿದೆ. 66 ವರ್ಷ ಆದಮೇಲೆ ಆ ಲೆವೆಲಿಗೆ ಬಂದಿದ್ರಿ. ಇದು ಯಾಕೆ ಹೇಳಿದೆ ಅಂದರೆ, ರಾಜ್ಕುಮಾರ್ ಅವ್ರನ್ನ ಆ ಕಾರು ಡ್ರೈವರು ಕಾಯ್ತಾ ಇದ್ದ. ಲೇಟ್ ಆಯ್ತು ಅವತ್ತು. ಬಟ್ ನೋಡ್ತೀನಿ ಅಂತ ಒಪ್ಕೊಂಡಿದ್ದೆ. ಕಾರಿತ್ತು ನನ್ನ ಹತ್ರ, ಸಾಕಾಗೋಗಿತ್ತು. ಆಗಲೇ ರಶ್ಶು ಶುರುವಾಗಿತ್ತು ಬೆಂಗಳೂರಲ್ಲಿ. ಅವ್ರ ಮನೆಗೆ ಹೋದೆ. ಅವರು ಹೊರಗಡೆ ತೊಗೊಂಡೋಗ್ಬಿಟ್ರು. ಈಗ ಹೊಸ ಮನೆ ಕಟ್ಟಿದ್ದಾರೆ. ಐ ಥಿಂಕ್ ಅಲ್ಲಿ ರಾಘವೇಂದ್ರ ರಾಜ್ಕುಮಾರು ಮತ್ತು ಇವರು ಇದ್ದಾರೆ, ಪುನೀತು ಇದ್ದಾರೆ. ಆ ಮನೆಯಲ್ಲಿ 2 ಮನೆ ಕಟ್ಸ್ಕೊಂಡ್ರು. ಅಲ್ಲಿ ಹಳೆ ಮನೆ ಇತ್ತು ಅವ್ರದ್ದು. ಹೋದೆ ಒಳಗಡೆ. ನನ್ನನ್ನು ಹೋಗಿ ಒಳಗಡೆ ರೂಮಲ್ಲಿ ಅಣ್ಣವ್ರು ಅಲ್ಲೇ ಇದ್ದಾರೆ ಹೋಗಿ ಅಂದರು. ಯಾರೂ ಬರಲಿಲ್ಲ. ನಾನು ಮ್ಯಾತ್ಗೆ ಗೊತ್ತಾಗ್ದಂಗೆ ನಿಧಾನಕ್ಕೆ ಒಳಗಡೆ ಹೋದೆ. ಒಳಗಡೆ ನೋಡ್ತೀನಿ, ಒಂದು ದೊಡ್ಡ ಸ್ಕ್ರೀನು, ಪಿಕ್ಚರಲ್ಲಿರುತ್ತಲ್ಲ 35 mm, ಅದು 16 mm ಒಂದು ಇದು. ಅಣ್ಣವರು ಭಾಳ ಲೀನರಾಗಿ ಒಂದೊಂದು ನಿಂಗೆ ಕೂತ್ಕೊ, ಹಾಕು ಅವನ ಮನೆ, ಹೊಡಿ ಅಂತ ಇದ್ದಾರೆ. ಏನಪ್ಪ ಅಂತ ನೋಡಿದರೆ ಅಣ್ಣವರು ಯಾವುದೋ ಜಾಕಿ ಚಾನ್ ಪಿಕ್ಚರ್ ನೋಡ್ತಾಯಿದ್ರು. ಅವನು ಫೈಟಿಂಗ್ ನಡೀತಾ ಇತ್ತಲ್ಲ. ನನಗೆ ಸ್ಕ್ರೀನ್ ಕಾಣಿಸ್ತಾ ಇಲ್ಲ. ಬಾಗಿಲಿಂದ ಎಂಟ್ರಾದರೆ ಬರೀ ಅಣ್ಣವ್ರು ಮಾತ್ರ ಕಾಣಿಸ್ತಾ ಇದ್ದಾರೆ. ನಾನು ಏನು ಅಣ್ಣವ್ರು ಜಾಕಿ ಚಾನ್ ಪಿಕ್ಚರು, ಅಲ್ಲಿ ಶಬ್ದನೂ ಬರ್ತಾಯಿತ್ತು. ಆಮೇಲೆ ಒಳಗೆ ಹೋದೆ. ಯಾರೋ ಅಷ್ಟೊತ್ತಿಗೆ ಇನ್ನೊಬ್ಬ ಬಂದ, ಅವನು ಚೆನ್ನಾನೋ ಯಾರೋ ಒಬ್ಬ ಇದ್ದ. ಅವನು ಡಾಕ್ಟ್ರು ಬಂದಿದ್ದಾರೆ, ಹೋ ಕ್ಷಮಿಸಬೇಕು, ಗೊತ್ತಾಗಲಿಲ್ಲ ಅಂಥೇಳಿ ಆಫ್ ಮಾಡಿ ಎದ್ದೋಗಿ ಮುಖ ತೊಳ್ಕೊಬಂದು ಕೂತ್ಕೊಂಡ್ರು. ನಂದು ಅವರು ಮಾತುಕತೆ ನಡೀತು. ಹೀಗೆ ನಾನು ಪಟ ಅಂತ ಮಾತಾಡಿಕೊಂಡು ಅವ್ರ ಜೊತೆ
ಖುಷಿಯಾಗಿ ಬೆರೆತ್ಕೊಂಡು ಅವ್ರು ಯಾರೋ ಬೇರೆ ನಾನು ಯಾರು ಬೇರೆ ಅಂತ ಅವ್ರಿಗೂ ಅನ್ನಿಸ್ಲಿಲ್ಲ, ನನಗೂ ಅನ್ನಿಸ್ಲಿಲ್ಲ. ಅಫ್ಕೋರ್ಸ್ ನಾನು ನಿಮ್ಮನ್ನು ನೋಡೋಕ್ಕೆ ಬಂದು ಹೊಡೆತ ತಿಂದಿದ್ದೆ ಅನ್ನೋ ಒಂದು ಮಾತನ್ನು ಹೇಳಲಿಲ್ಲ ನಾನು. ಸರಿ ಕೂತ್ಕೊಂಡೆ. ಆಗ ನಮ್ಮಲ್ಲಿ ಕೇಸ್ ಟೇಕಿಂಗ್ ಅಂತ ಒಂದು ಮಾಡ್ತೀವಿ. ನೀವೊಂದು ಸಣ್ಣ ತಲೆನೋವು ಅಂತ ಬಂದರೂ ಎಡಗಡೆನಾ ಬಲಗಡೆನಾ ಮುಂದ್ಗಡೆನಾ ಹಿಂದ್ಗಡೆನಾ, ಗಂಡ ಬೈದರೆ ಬರುತ್ತಾ, ಅಮ್ಮ ಬೈದರೆ ಬರುತ್ತಾ, ಆಫೀಸರ್ ತಲೆ ತಿಂತಾ ಇದ್ದಾನಾ, ನಿಮ್ಮ ಸಬಾರ್ಡಿನೇಟ್ ಕೆಲಸ ಮಾಡ್ತಾಯಿಲ್ವಾ, ಎಲ್ಲ 1000 ಪ್ರಶ್ನೆ ಕೇಳ್ತೀವಿ. ಹಾಗೆ ನಾನು ಕೇಸ್ ಟೇಕಿಂಗ್ಗೆ ಇಲ್ಲ, ನಾನು ಕೂತ್ಕೊಂಡು ನಿಮ್ಮದೆಲ್ಲ ಬರ್ಕೊತೀನಿ ಹಿಂದೆ. ಸರಿ ಅಣ್ಣವ್ರು ಕೂತ್ಕೊಂಡ್ರು. ನನಗೆ ಗೊತ್ತಿಲ್ಲ ಅವ್ರ ಪಕ್ಕ ಕೂತ್ಕೋಬಾರ್ದಂತೆ. ಅದು ನನಗೆಂದೂ ಅನಿಸಿಲ್ಲ ಯಾವತ್ತೂ. ನಾನು ದೊಡ್ಡವನು ಅಂತ ಅನಿಸಿಲ್ಲ. ಹಾಗೆಯೇ ಬೇರೆಯವರು ದೊಡ್ಡಸ್ತಿಕೆ ಇದೆ, ಅದಕ್ಕೆ ನೀನು ಅಲ್ಲಿ ಕೂರೋಂಗಿಲ್ಲ ಅನ್ನೋದು ನನ್ನ ಮನಸ್ಸಿಗೆ ಎಂದೂ ಬಂದಿಲ್ಲ. ನಾನು ಮೋದಿಯವ್ರ ಜೊತೆನೂ ಹಂಗೆ ಮಾತಾಡಿದ್ದೀನಿ. ಕೂತ್ಕೊಂಡಿದ್ರು, ಸೀದಾ ಹೋಗಿ ಅವ್ರ ಪಕ್ಕ ಕೂತ್ಕೊಂಡ್ಬಿಟ್ಟೆ. 2 ಒಡ್ಡೋಲ್ಗ, ಈ ಕಡೆ ಪಾರ್ವತಮ್ಮನವ್ರ ಬಗ್ಗೆ ಯಾರೋ ಒಬ್ಬ ನಮ್ಮ ಪುನೀತ ಇನ್ನೂ ಚಡ್ಡಿ ಹಾಕ್ಕೊಂಡು ಹಿಂಗೆ ಓಡಾಡ್ತಾ ಇನ್ನು ಹುಡುಗ, 2000 ಐ ಆಮ್ ಟಾಕಿಂಗ್ ಅಬೌಟ್ 21 years ಬ್ಯಾಕ್. ಸೊ ಅವ್ರು ಕೂತ್ಕೊಂಡ್ರು. ಈ ಕಡೆ ಪೂರ್ಣಿಮಾ ಮತ್ತು ಅವ್ರ ಕಡೆ ಅವ್ರು ಯಾರೋ ಕೂತ್ಕೊಂಡ್ರು. ಇನ್ಫ್ಯಾಕ್ಟ್ ಆ ರಾಮ್ಕುಮಾರ್ ಒಂದು ಸರಿ ನಮ್ಮ ಮನೆಗೆ ಬಂದಿದ್ದರು. ನಾನು ಬರೆದಿದ್ದು ಪುಸ್ತಕ ನೋಡಿ, ಇದನ್ನು ಸೀರಿಯಲ್ ಮಾಡೋಣ, ಡಾಕ್ಟ್ರ್ ಪಾತ್ರ ನಾನು ಮಾಡ್ತೀನಿ, ನೀವು ಒಂಚೂರು ನಂಗೆ ಹೇಳ್ಕೊಡ್ಬೇಕು ಹೆಂಗೆ ಮಾಡಬೇಕು ಅಂತ ಬಂದಿದ್ದರು. ಅದೇನೋ ಕ್ಲಿಕ್ ಆಗಲಿಲ್ಲ, ಇದೇನೋ ಚೇಂಜ್ ಆಗೋಯ್ತು ಒಂಚೂರು. ಇರಲಿ, ಅವರೆಲ್ಲ ಕೂತ್ಕೊಂಡ್ರು. ಅಷ್ಟೊತ್ತಿಗೆ ಯಾರೋ ಒಬ್ಬ ಅಲ್ಲಿ ಪಕ್ಕದಲ್ಲಿದ್ದನೋ, ಅಣ್ಣವರೇ ಡಾಕ್ಟ್ರು ನಿಮ್ಮ ಫ್ಯಾನು ಅಂದ ಅವರಿಗೆ. ನಾನು ಹೇಳಿದೆ, ಕ್ಷಮಿಸಬೇಕು, ನಾನು ಯಾರಿಗೂ ಫ್ಯಾನು ಮತ್ತು AC ಆಗಲ್ಲ. ನಾನು ನಿಮ್ಮನ್ನು ಕಂಡ್ರೆ ಒಂದು ವಿಶೇಷವಾದ ಗೌರವ, ಅದಕ್ಕೋಸ್ಕರ ನಾನು ನೀವು ಕರೆದಿದ್ದಕ್ಕೋಸ್ಕರ ಮನೆಗೆ ಬಂದಿದ್ದೀನಿ, ಜನರಲಾಗಿ ಬರಲ್ಲ. ಯಾಕೆ ಅಂತ ವಿಶೇಷವಾದ ಗೌರವ ಅಂತ ಕೇಳ್ಬೋದಾ ಡಾಕ್ಟ್ರೆ? ಸರ್, ನೀವೇನು ತಪ್ಪು ತಿಳ್ಕೊಳ್ಳಲ್ಲ. ಅಂದರೆ ಒಂದು ಕಾಲದಲ್ಲಿ ನಿಮಗೂ ಊಟಕ್ಕೆ ಕಷ್ಟ ಇತ್ತು. 3000 ಮಠದಿಂದ ನಿಮ್ಮ ಮನೆಗೆ ಅಕ್ಕಿ ಬರ್ತಾಯಿತ್ತು. ಅಷ್ಟು ಕಷ್ಟದಲ್ಲಿದ್ದಿರಿ. ಒಂದೊಂದೇ ಪಿಕ್ಚರ್ ಮಾಡ್ತಾ 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 ಎಲ್ಲಿವರೆಗೆ ಬೆಳೆದ್ರಿ ಸರ್ ನೀವು? ರಾಜ್ಕುಮಾರ್ ಆದ್ರಿ ನೀವು. ಇವತ್ತು ನಿಮ್ಮ ಮನೆಯಿಂದ ಫೋನ್ ಮಾಡಿದರೆ, ಯಾವ ಸರ್ಕಾರ, ಯಾವಂದಾರು ಸರ್ಕಾರ ಇರಲಿ, ನಿಮ್ಮ ಮನೆಯಿಂದ ಫೋನ್ ಮಾಡಿದರೆ ನನ್ನ ಮಗ ಒಂದು ಕೆಲಸ ಮಾಡಿಕೊಡಲ್ಲ ಸರ್. ಅಲ್ಲಿಂದ ಇಲ್ಲಿಗೆ ಬೆಳೆದ್ರಲ್ವಾ, ಕಡಿಮೆನಾ? ಎಷ್ಟು ಜನ ಎಳೆಯೋಕ್ಕೆ ನೋಡಿದರು. ಬಟ್ ನಿಮ್ಮ ಯೋಗ್ಯತೆ ನಿಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ನಾನು ಒಬ್ಬ ಹಳ್ಳಿ ಮುಖ, ನನಗೂ ಯಾರೂ ಗತಿ ಇರಲಿಲ್ಲ. ಅಷ್ಟಾಕೆ ನಿಮ್ಮನ್ನು ನೋಡೋಕ್ಕೆ ಬಂದಾಗ ಅದು ಹೇಳಿದೆ. ಆಮೇಲೆ ನೋಡೋಕ್ಕೆ ಬಂದಾಗ ಹೊಡ್ತಾ ತಿಂದೀನಿ. ಒಬ್ಬ ಹಳ್ಳಿ ಹುಡುಗ ಆಗಿ ಒಂದು ಪಿಕ್ಚರಲ್ಲಿ ನಿಮ್ಮದೆಲ್ಲ ಪಿಕ್ಚರ್ ನೋಡಿದ್ದೀನಿ. 52 ವಾರನೂ ಪಿಕ್ಚರ್ ಪ್ಯಾಲೇಸಾಗೆ, ಸಹ್ಯಾದ್ರಿ ಥಿಯೇಟ್ರಾಗೆ, ಹಾಸನಲ್ಲಿ ನಿಮ್ಮ ಪಿಕ್ಚರ್ಗಳು ನೋಡಿದ್ದೀನಿ. ನನಗೆ ಗೊತ್ತಿರಲಿಲ್ಲ ಆವಾಗ. ನಾಯಕ ಅಂದರೆ ಅವನೇ ಆಡ್ತಾನೆ, ಡೈಲಾಗ್ ಇನ್ಯಾರೋ ಬರ್ಕೊಡ್ತಾರೆ, ಕ್ಯಾಮ್ರಾ ಯಾವನೋ ಮಾಡ್ತಾನೆ, ಎಡಿಟಿಂಗ್ ಅವೆಲ್ಲ ನಂಗೆ ಗೊತ್ತಿರಲಿಲ್ಲ ಸರ್. ನೀವೇ ಎಲ್ಲ ಮಾಡ್ತೀರಾ ಅಂತ ನಿಮ್ಮ ಕಾಲಿಗೆ ಬೀಳೋಕ್ಕೆ ನಾವು ನೀವು ಒಬ್ಬ ಆದರ್ಶ ನಾಯಕ. ನಿಮ್ಮ ಪಿಕ್ಚರಲ್ಲಿ ನೀವೆಲ್ಲೂ ಕುಡಿಲಿಲ್ಲ, ಎಲ್ಲೂ ಸಿಗರೇಟ್ ಸೇದಲಿಲ್ಲ. ನಿಮ್ಮ ಪಿಕ್ಚರಲ್ಲಿ ಯಾವಾಗಲೂ ರೈಟ್ ಆ್ಯಂಡ್ ರಾಂಗ್ ಇರ್ತಾಯಿತ್ತು. ಮತ್ತು ಯಾವಾಗಲೂ ರೈಟೇ ವಿನ್ ಆಗ್ತಾಯಿತ್ತು, ರಾಂಗ್ ವಿನ್ ಆಗ್ತಾ ಇರಲಿಲ್ಲ. ಇದು ನಿಮ್ಮ ಸಾಮಾಜಿಕ ಕಳಕಳಿ. ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ನೀವೊಂದು ಸರಿ ನಿಮ್ಮ ವರದಪ್ಪವ್ರಿಗೆ ಹೇಳಿದ್ರಂತೆ, ಯಾರೋ ನಿಮ್ಮ ಒಬ್ಬ ದೇವಿ ಪಾತ್ರ ಮಾಡಿದವಳಿಗೆ ನೆಕ್ಸ್ಟು ಹೀರೋಯಿನ್ ಆಗಿ ಮಾಡಬೇಕು ಅಂದರೆ ಇಲ್ಲ ಅಂದ್ಬಿಟ್ರಂತೆ ನೀವು. ನನಗೆ ಅವಳು ದೇವಿ ಥರ ಕಾಣಿಸ್ತಾಳೆ, ಹೀರೋಯಿನ್ ಥರ ಕಾಣಿಸಲ್ಲ ಅಂದ್ಬಿಟ್ರಂತೆ. ನೀವು ರಾಘವೇಂದ್ರ ರಾಯರ ಪಾತ್ರ ಮಾಡೋಕ್ಕೆ ನಿಮ್ಮ ಕೈಲಿ ರಾಘವೇಂದ್ರನ ಪಾತ್ರ ಮಾಡಿಸಿರು ನಿಮ್ಮ ಕೈಲಿ. ನೀವು 21 ದಿವಸ ಕಾಲಿಗೆ ಚಪ್ಪಲಿ ಹಾಕ್ಲಿಲ್ವಂತೆ, ನಾನ್ ವೆಜ್ ತಿನ್ನಲಿಲ್ವಂತೆ, ಸಾತ್ವಿಕವಾಗಿ ಬದುಕಿದ್ರಂತೆ. ಮತ್ತು ಆ ಪಾತ್ರನ ನಿಮ್ಮಷ್ಟು ಇನ್ಯಾರ ಕೈಲೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವತ್ತಿಗೂ ತೆಗೆದು ನೋಡಿ. ಈ ತಾದಾತ್ಮತೆ, ಈ ತನ್ಮಯತೆ, ಈ ಉತ್ತುಂಗಕ್ಕೆ ಹೋಗುವಂಥ ಶಕ್ತಿ ನಿಮ್ಮಲ್ಲಿದೆ ಸರ್. ಅದಕ್ಕೋಸ್ಕರ ನಾನು ಇವತ್ತು ಬಂದಿದ್ದೀನಿ. ಸೊ ನಾನು ಅಲ್ಲಿಂದ ಬಂದವನು, ನೀವು ನಿಮ್ಮಂಥವ್ರು ನನ್ನನ್ನು ಹುಡ್ಕೊಂಬಂದವರು. ಇದಕ್ಕೆ ಹ್ಯಾಟ್ಸ್ ಆಫ್. ಅದಕ್ಕೆ ನಾನು ನಿಮ್ಮ ಹತ್ರಕ್ಕೆ ಬಂದಿದ್ದೀನಿ. ಫಾರತಿ ನೋಡ್ದ ನಮ್ಮ ಡಾಕ್ಟ್ರ್ ಹೆಂಗೆ ಮಾತಾಡ್ತಾರೆ, ಅವ್ರಿಗೇನೋ ಭಾಳ ಖುಷಿ ನಾನು ಮಾತಾಡ್ತಾ ಇದ್ದರೆ. ಅದು ನೋಡಿದ್ದೀನಿ ನಾನು. ಇದು ಹೀಗೆ ಅವರ ನಡುವೆ ನಡೀತು. 6 ತಿಂಗಳ ಕಾಲ ನಡೀತು. ಔಷಧಿ ಕೊಟ್ಟಿದ್ದರಿಂದ ಒಂದು 10 ರಿಂದ 15 ಅದು ಸೌದು ಹೋಗ್ಬಿಟ್ಟಿತ್ತು ಪೂರ್ತಿ. ಇದೊಂದು ಘಟನೆ ಹೇಳಲೇಬೇಕು. ಯಾರು ತಪ್ಪು ತಿಳ್ಕೊತಾರೋ ಏನೋ, ಇಬ್ಬರೂ ಇಲ್ಲ, ಅದಕ್ಕೋಸ್ಕರ ಹೇಳ್ಬೋದು ಅಂತ ಅಂದ್ಕೊಳ್ತೀನಿ. ಅವ್ರ ಮನೆಯವರು ಯಾರು ತಪ್ಪು ತಿಳ್ಕೊಬಾರ್ದು. ನಾನು ಹಿಸ್ಟ್ರಿ ಎಲ್ಲ ಕೇಳಿದ್ನಲ್ವಾ, ಕೇಳಾದಮೇಲೆ ಕೆಲವು ಪರ್ಸ್ನಲ್ ವಿಷಯ ಕೇಳಬೇಕು ಅಂದೆ. ಅವರೆಲ್ಲರೂ ಎದ್ದೋದ್ರು. ಅವ್ರನ್ನೆಲ್ಲ ಕೇಳಿದೆ. ಅವ್ರಿಗೆ ರಾಜ್ಕುಮಾರ್ ಅವ್ರಿಗೆ ನನ್ನ ಮೇಲೆ ಅದನ್ನೆಲ್ಲಿದ್ದ ಕಾನ್ಫಿಡೆನ್ಸ್ ಬಂತೋ ಏನೂ ಗೊತ್ತಿಲ್ಲ. ಇನ್ನೂ 1 ವಾರ ಆಗಿತ್ತು ಅವರು ಕಾಡಿಂದ ಬಂದು. ಅಲ್ಲಿ ಎಲ್ಲ ಗುಟ್ಟುಗಳನ್ನು ನನಗೆ ಹೇಳಿಬಿಟ್ರು. ಏನೇನಾಯಿತು ಅಲ್ಲಿ ಒಳಗಡೆ, ಏನೇನು ನಡೀತು, ಯಾರು ಎತ್ಕೊಂಡು ಹೋದರು, ಇದರಿಂದ ಯಾರಿದ್ದರು, ಅವ್ರಿಗೆ ಎಷ್ಟು ಕೊಡಬೇಕಾಯ್ತು, ಏನೇನು ಮಾಡಿದರು, ಎಲ್ಲಿವರೆಗೆ ಅಂತ ಎಲ್ಲದನ್ನು ನನ್ನ ಹತ್ರ ಎಂದು ಪ್ರೆಸ್ ಮುಂದೆ ಹೇಳ್ದಕ್ಕಾಗದೇ ಇರೋದು, ಪರ್ಸ್ನಲ್ ಆಗಿರೋದು, ಬಹುಶಃ ಪಬ್ಲಿಕ್ಕು ಮೀಟ್ ಆಗ್ತಾ ಇರಲಿಲ್ಲ ಆವಾಗ. ಎಲ್ಲ ಹೇಳಿಬಿಟ್ರು. ನಾನು ಕಾರಲ್ಲಿ ಇನ್ನೂ ಅರ್ಧ ದೂರ ಕ್ಲಿನಿಕ್ಕಿಗೆ ಮತ್ತೆ ಬರಬೇಕಾಗಿತ್ತು. ಅರ್ಧ ದೂರ
ಇತ್ತು ಪಾರ್ವತಮ್ಮನವ್ರ ಫೋನ್ ಬಂತು. ಡಾಕ್ಟ್ರೇ, ಮಂಡಿ ನೋವಿಗೆ ಅಂತ ಕರೆಸಿದ್ರೆ ಅಣ್ಣವ್ರ ಹತ್ರ ಎಲ್ಲ ಎಬ್ಬಿಬಿಟ್ರಿ, ಪರ್ಸ್ನಲ್ ವಿಷಯಗಳನ್ನೆಲ್ಲ ಎತ್ತಾಕೊಂಬಿಟ್ರಿ, ಹುಷಾರು, ಎಲ್ಲರೂ ಬಾಯಿಗೆ ಬಿಟ್ಟಿರ, ನಿಮಗೂ ಪ್ರೆಸ್ಗೂ ಭಾಳ ಕಾಂಟ್ಯಾಕ್ಟ್ ಇದೆ ಅಂತ ಕೇಳಿದ್ದೀನಿ ಅಂದರು. ನಾನು ಹೇಳಿದೆ, ಮೇಡಮ್ ತಾವೇನು ತಪ್ಪು ತಿಳ್ಕೊಬಾರ್ದು, ನಾನು ಒಬ್ಬ ಡಾಕ್ಟ್ರಾಗಿ ಅಲ್ಲಿ ಬಂದಿರೋದು. ನನ್ನ ವೃತ್ತಿಪರತೆ, ವೃತ್ತಿ ನಿಪುಣತೆ, ವೃತ್ತಿ ಘನತೆ ಏನು ಅಂದರೆ ಗಂಡ ಹೇಳಿದ್ದನ್ನೇ ನಾನು ಹೆಂಡ್ತಿಗೆ ಹೇಳಲ್ಲ, ಅದು ನನ್ನ ವೃತ್ತಿ ಘನತೆ. ನಿಮಗೆ ಹೆದರ್ಕೊಂಡಲ್ಲ, ನೀವಿವತ್ತು ಹೇಳ್ತಾ ಇದ್ದೀರಾ ಅಂತ ಅಲ್ಲ. ಯಾರು ಒಬ್ಬ ಪೇಷಂಟ್ ನನ್ನ ಹತ್ರ ಬಾಯಿ ಬಿಟ್ಟರೆ ಗಂಡಂದೇ ಹೆಂಡ್ತಿಗೆ ಹೇಳಲ್ಲ, ಅದನ್ನು ನಾನು ಮೇಂಟೈನ್ ಮಾಡ್ತೀನಿ ಮೇಡಮ್, ತಾವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ ಅಂತ ಹೇಳಿದೆ. ಒಂದು ಆವಾಜ್ ಹಾಕಿದ್ರು ನನಗೆ, ಹೆದರಿಕೆ ಆಗೋವಷ್ಟು ಕೂಡ. ಸರಿ, ಅದಾದಮೇಲೆ 6 ತಿಂಗಳು ಅವರ ಸಂಪರ್ಕ ಎಲ್ಲ ನಡೀತಾ ಇತ್ತು, ಔಷಧಿ ಕೊಡ್ತಾಯಿದ್ದೆ. ನಾನು ಎಂದೂ ಕೂಡ, ನಾನು ದೊಡ್ಡಸ್ತಿಗೆ ಅಂತಲ್ಲ, ನಾನು ಎಂದೂ ಕೂಡ ಅವ್ರನ್ನ ಅಣ್ಣವ್ರು ಅಂತ ಕರಿತಾ ಇರಲಿಲ್ಲ. ಯಾವುದಾದ್ರು ಒಂದು ಸರಿ ಹೋದೆ ಒಳಗಡೆ, ಅಲ್ಲಿ ಯಾರೋ ನಿಂತಿದ್ದರು, ರಾಜ್ಕುಮಾರ್ ಎಲ್ಲಿದ್ದಾರೆ ಅಂತ ಕೇಳಿದೆ. ಅವನಿಗೆ ಸಿಟ್ಟು ಬಂದುಬಿಡ್ತು. ಏನು ರೀ ಹೆಸರು ಹಿಡಿದು ಕರಿತೀರಾ, ನೋಡಿದರೆ ಹೋಗಿ ಅವ್ರ ಪಕ್ಕನೇ ಕೂತ್ಕೊತೀರಾ ನೀವು ಅಂತ ಹೇಳಿದೆ. ನನಗೇನು ತಪ್ಪು ಅಂತ ಕಾಣಿಸ್ತಾ ಇಲ್ವಲ್ಲ, ಯಾವ ದೃಷ್ಟಿನಲ್ಲಿ ನೀವು ಹೇಳ್ತಾ ಇದ್ದೀರಾ, ಅವ್ರಿಗೆ ಇಲ್ಲ ಅಷ್ಟೊಂದು ಬಿಲ್ಡಪ್ಪು, ನಿಮಗೆ ಹಾಕ್ರಿ ಹಿಂದೆ ಅವನ ಜೊತೆಲಿದ್ದೆ ಅವನಿಗೆ. ಮತ್ತು ಅವತ್ತು ಫ್ಯಾನು ಎ ಸಿ ಕೂಡಲೇ ನಾನು ಫ್ಯಾನು ಅಲ್ಲ ಎ ಸಿ ಅಲ್ಲ ಅಂತ ಬೇರೆ ಅಂದ್ಬಿಟ್ಟೆ, ಅದಕ್ಕೊಂದು ದೊಡ್ಡ ಎಕ್ಸ್ಪ್ಲನೇಷನ್ ಕೊಟ್ಬಿಟ್ಟೆ. ಸೊ ಅದು ರಾಜ್ಕುಮಾರ್ ಜೊತೆ ನಡೆದು. ಮತ್ತು ಒಂದು ಹೇಳ್ತೀನಿ, ಅವರು ಭಾಳಷ್ಟು ವಿಷಯಗಳು ನನ್ನ ಜೊತೆ ಹಂಚ್ಕೊಳ್ಳೋರು, ಖುಷಿಯಾಗಿ ಮಾತಾಡೋರು, ಒಂಥರ ಕಾಫಿ ಅಲ್ಲ ಏನೋ ಕೊಡೋರು. ಭರತಿ ಏನು ಕೊಡ್ತೀಯಾ ಅದೇನೋ ಕೇಳೋರು. ಡಾಕ್ಟ್ರಿಗೆ ಏನಾದ್ರು ಕೊಟ್ರ. ನನ್ನ ಕರ್ಮಕ್ಕೆ ಅವತ್ತು ಒಂದು ದಿವಸ ಏನಾಯಿತು, ಅವ್ರ ಪಕ್ಕದಲ್ಲೇ ಕೂತಿದ್ದಾಗ ಅವಾಗ ಫೋನ್ಗಳು ತೊಗೋಬೇಕಾಯ್ತು. ಅವಾಗೆಲ್ಲ ಇಷ್ಟಿಟ್ಟುದ್ದ ಮೋಟರಲ್ಲ ಕಂಪ್ನಿದು, ಜ್ಞಾಪಕ ಇರಬೇಕು ನಿಮಗೆ. ಅದು ಒಂದು ಕಾಲಿಗೆ 1 ನಿಮಿಷಕ್ಕೆ 16 ರೂಪಾಯಿ. ಈಗ ನಿಮ್ಗೆ ಫ್ರೀ ಇರ್ತಾರಲ್ಲ, ಅದೊಂದು ಇತ್ತು ಮೊಬೈಲು, ಇಟ್ಕೊಂಡಿದ್ದೆ ಅವತ್ತು. ನನಗೆ ಈ ಥರದವರು ಮತ್ತು ಅವಾಗ ಪಟೇಲರು ಇದ್ದರು, ಮುಖ್ಯಮಂತ್ರಿಗಳು, ಒಂದಷ್ಟು ಜನ, ಕೆಲವರಿಗಾದರೂ ನಾನು ಫೋನಲ್ಲಿ ಸಮಯಕ್ಕೆ ಸಿಕ್ಕಬೇಕಾಗಿತ್ತು. ನನಗೆ ಈ ಸಿಂಗಾಪುರಿಂದ ಒಂದು ಫೋನ್ ಬಂದುಬಿಡ್ತು. ಸರ್ ತಾವೇನು ತಪ್ಪು ತಿಳ್ಕೊಳ್ದೆ. ಓ ಮಾಡಿ 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 ಅಂದರು. ಮಾತಾಡಿದೆ, ಒಂದು 5 ನಿಮಿಷ ಮಾತಾಡಿದೆ. ಅವ್ರು ಕೇಳಿ, ಇದೇನು ಸಿಂಗಾಪುರಿಂದ ನಿಮಗೆ ಔಷಧಿಯೇ ಅಂದರು. ಹೌದು ಸರ್, ನನ್ನ ಪೇಷಂಟ್ಸು ಆಲ್ ಓವರ್ ದಿ ವರ್ಲ್ಡ್ ಇದ್ದಾರೆ, ಹಾಗಾಗಿ ಅವ್ರಿಗೆ. ಸೊ ಅವ್ರಿಗೆ ರಾಜ್ಕುಮಾರ್ ಅವ್ರಿಗೆ ಏನು ಅನ್ನಿಸ್ತೋ ಏನೋ, ಅವತ್ತು ಕೂತ್ಕೊಂಡು ನನ್ನ ಜೊತೆ ಅವತ್ತಿಂದ ಅವರು ಒಂಥರ ನಿಜವಾದ ಅರ್ಥದಲ್ಲಿ ಅವರ ನಾನು ನನ್ನ ಸಣ್ಣತನ ತೋರಿಸ್ಲಿಲ್ಲ, ಅವರು ಅವ್ರ ಸಣ್ಣತನ ಎಂದೂ ತೋರಿಸ್ಲಿಲ್ಲ. ನಾವಿಬ್ಬರು ಬಹಳ ದೊಡ್ಡವರಾಗೇ ನಡ್ಕೊಂಡ್ವಿ. ಅದು ನೋವು ಕಮ್ಮಿ ಆಗಲಿಲ್ಲ, ಮತ್ತೆ ಜಾಸ್ತಿ ಆಯಿತು. ಆಮೇಲೆ ಅದೇ 6 ತಿಂಗಳಾದಮೇಲೆ ನನ್ನ ಸಂಪರ್ಕ ತಪ್ಪೋಯ್ತು. ಪೇಪರಲ್ಲಿ ಓದಿದ್ದೇನು ಅಂದರೆ ಅವ್ರು ಮಡ್ರಾಸಿಗೆ ಕಾಲಿನ ಆಪ್ರೇಷನ್ಗೆ ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಯಿತು. ಬಹುಶಃ ಕಮ್ಮಿ ಆಗಲಿಲ್ಲ, ಅದರ ಸಕ್ಸಸ್ ಆದೆ ಅಂತ ಹೇಳಲಿಲ್ಲ. ಹೋಮಿಯೋಪತಿ ಪ್ರಿನ್ಸಿಪಲ್ಲು ಕೂಡ ಆಗದೇ ಇರೋದನ್ನೆಲ್ಲ ಮಾಡ್ತೀವಿ ಅಂತ ಅಲ್ಲ, ಸೌದು ಹೋಗಿಬಿಟ್ಟಿತ್ತು ಅದಕ್ಕೆ ಸಿಮೆಂಟಾಗಿ ಕೂರಿಸ್ತೀವಿ ಅಂತನೂ ಅಲ್ಲ. ಒಂದು ಘಟನೆ ನಾನು ಹೇಳಲೇಬೇಕು. ಹಿಂಗೆ ರಾಜ್ಕುಮಾರ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಹಿಂಗೆ ಏನೇನೋ ವಿಷಯಗಳು ಸುಮಾರು ಮಾತುಕತೆ ಎಲ್ಲ ಬರೋದು. ಅವರಿಗೆ ಭಾಳ ಖುಷಿಯಾಗೋದು. ನಾನೇನಾದ್ರು ಕೇಸ್ ಹೇಳಿದರೆ, ನಾನೇನಾದ್ರು ವಿಚಾರ ಹೇಳಿದರೆ, ನಾನು ಯಾವುದಾದ್ರೂ ನನ್ನ ಘಟನೆಗಳು ಹೇಳಿದರೆ ಭಾಳ ಖುಷಿ ಪಡೋರು ಅವರು. ಹೀಗೆ ಒಂದು ಸರಿ ಕೂತಿದ್ದೆ, ಇಲ್ಲ ನೀವು ಹೇಳಿರಾಗುತ್ತೆ, ಏನೋ ಹೇಳಿದರು ನೋಡಿ ಇದಾಗಿಲ್ಲ, ಏನು ಮಾಡುವುದು ಅಂದರು. ಅಲ್ಲ ನೀವು ಹೇಳಿರಾಗುತ್ತೆ ಬಿಡಿ ಸರ್. ಯಾಕೆ ಅಂದರು. ಸಾಮ್ರಾಜ್ಯ, ನೀವು ಸಾಮ್ರಾಜ್ಯದಲ್ಲಿದ್ದೀರಲ್ವಾ. ಏನು ಸಾಮ್ರಾಜ್ಯ, ಏನು ಹಂಗಂದರೆ? ಅಲ್ಲ ಅದು 4ನೇ ಹಂತ ಸರ್ ಅಂದೆ. ಮತ್ತು ಮೊದಲನೇ 3 ಹಂತ ಯಾವುದು ಅಂದರು. ಏನು ಅವ್ರು ಚಾಣಕ್ಯರು ಅಂದರೆ, ನೀವು 4ನೇ ಹಂತದಲ್ಲಿದ್ದೀರಾ ಅಂದ್ರಿ, ಮೊದಲನೇ 3 ಹಂತ ಯಾವುದು ಅಂತ ಕೇಳ್ಬೋದೆ ಅಂದರು. ಓ ಎಸ್ ಹೇಳ್ತೀನಿ ಸರ್. ಸೌಕರ್ಯ, ಸಹಚರ್ಯ, ಸನ್ಮಾನ, ಸಾಮ್ರಾಜ್ಯ. ಏನು ಹಂಗಂದರೆ ಅಂದರು. ಸೌಕರ್ಯ, ಎಲ್ಲರೂ ಜೀವನದ ಮೊದಲನೇ ಘಟ್ಟ ಏನು ಅಂದರೆ ತಿನ್ನೋಕ್ಕೆ, ಉಣ್ಣೋಕ್ಕೆ, ಇರೋಕ್ಕೊಂದು ಮನೆ, ಓಡಾಡೋಕ್ಕೊಂದು ಕಾರು, ಬದುಕೋಕ್ಕೊಂದು ಜೀವನ, ಇದು ಸೌಕರ್ಯ, ಮೊದಲನೇ ಘಟ್ಟ, ಮಾನವನ ಮೊದಲನೇ ಘಟ್ಟ. ಭಾರತದಲ್ಲಿ 100ಕ್ಕೆ ಒಂದು 50ರಿಂದ 60% ಜನ ಈ ಮಟ್ಟನೂ ದಾಟೋದೇ ಇಲ್ಲ. ನೆಕ್ಸ್ಟು ಸಹಚರ್ಯ. ಸಹಚರ್ಯ ಅಂದರೆ ಇದೆಲ್ಲ ಒಂದು ಮಟ್ಟ ದಾಟಿದ್ರಲ್ವಾ, ಇದಾದಮೇಲೆ ನೀನು ಯಾರ ಜೊತೆ ಇದೆಯಾ, ನಿನ್ನ ಜೊತೆ ಯಾರಿದ್ದಾರೆ ಅನ್ನೋದು ನಿನ್ನ ನೆಕ್ಸ್ಟ್ ಸ್ಟೇಜನ್ನು ತೋರಿಸುತ್ತೆ. ಅದು ಸಹಚರ್ಯ. ಮೊದಲನೇ ನೆಕ್ಸ್ಟು ಸನ್ಮಾನ. ಸನ್ಮಾನ ಅಂದರೆ ಪದ್ಮಶ್ರೀ, ರಾಜ್ಯ ಪ್ರಶಸ್ತಿ, ನಟ ಸಾರ್ವಭೌಮ ಇವೆಲ್ಲ ಅಲ್ಲ ಸರ್. ಮೊದಲು ಅವ್ನು ರಾಜ್ಕುಮಾರ್ ಬಂದ ನೋಡ್ಲಾ ಅನ್ನೋರು, ಈಗ ಅಣ್ಣವ್ರು ಬಂದರು ಅಂತಾರೆ. ನನಗೂ ಹೋಮಿಯೋಪತಿ ಪುಡಿ ನೋಡ್ಲಾ ಅನ್ನೋರು, ಈಗ ಡಾಕ್ಟ್ರು ಬಂದರು ಅಂತಾರೆ. ಈ ಅವನಿಂದ ಅವ್ರು ಆಗ್ತೀವಲ್ಲ, ಇದು ಸನ್ಮಾನ. ಇದು ಪ್ರಪಂಚದ ಮನುಷ್ಯನ 3ನೇ ಘಟ್ಟ. 4ನೇದು ಸಾಮ್ರಾಜ್ಯ. ನೀವು ಇವತ್ತು ಕೂತ್ಕೊಂಡು ಯಾವುದೇ ಗೌರ್ಮೆಂಟ್ ಇರಲಿ, ಅದು BJPದಿರಲಿ, ಬಂಗಾರಪ್ಪಂದಿರಲಿ, ಹೆಗ್ಗಡೆದಿರಲಿ, ಯಾರ್ದಾರು ಇರಲಿ, ನಿಮ್ಮ ಮನೆಯಿಂದ ಫೋನ್ ಹೋದರೆ, ನಾನು ಆಗಲೇ ಹೇಳ್ದಂಗೆ
ನಿಮ್ಮ ಮನೆಯಿಂದ ಒಂದು ಫೋನ್ ಹೋದರೆ ಅದು ಯಾವ ಆಫೀಸರು, ಅದು ಯಾವನು ಕೆಲಸ ಮಾಡಲ್ಲ, ನಾನು ನೋಡ್ತೀನಿ. ಸಾಮ್ರಾಜ್ಯ ಅಂದರೆ ಅದು ಸರ್ಕಾರ ಇಲ್ಲದೇ ಸರ್ಕಾರ ನಡೆಸೋದು ಸಾಮ್ರಾಜ್ಯ. ನೀವು ಈಗ ಈ ಪ್ರಪಂಚದ 4ನೇ ಹಂತದಲ್ಲಿದ್ದೀರಾ. ಓಹೋ ಪಾರ್ವತಿ ಅಂದರು ಒಂದು ಕಡೆ. ಅವ್ರು ನೋಡಿ ಸಂತೋಷ ಪಡೋರು, ಅವ್ರನ್ನ ನೆನೆಸ್ಕೋಬೇಕು. ಅದೆಲ್ಲ ನಮ್ಮ ಜೀವನದ ಒಂದೊಂದು ಘಟ್ಟಗಳು ಅಂದರೆ ಅವರು ನೋಡೋದಕ್ಕೋಸ್ಕರ ದೊಡ್ಡವನು ಅಂತಲ್ಲ. ಇವೆಲ್ಲವೂ ಕೂಡ ನಾವು ಎಷ್ಟು ಔದಾರ್ಯ ಇಟ್ಕೋಬೇಕು ಜೀವನದಲ್ಲಿ, ಎಷ್ಟು ದೊಡ್ಡಸ್ತಿಗೆ ಇಟ್ಕೋಬೇಕು, ಎಷ್ಟು ಒಳ್ಳೆತನವನ್ನು ಇಟ್ಕೋಬೇಕು. ಆ ಮಟ್ಟಕ್ಕೆ ಏರಿದರೂ ಕೂಡ ನಮ್ಮ ಹುಡುಗರೆಲ್ಲ ಒಂದು ಹೊಸ ಶರ್ಟ್ ಹೊಲ್ಸಿದ ಕೂಡಲೇ ಆಗಲೇ ಹಿಂಗಂತ ಇರ್ತಾರೆ. ಆ ಮಟ್ಟಕ್ಕೆ ಹೋದವರು ಆ ಲೆವೆಲಲ್ಲಿ ನಡ್ಕೊತಾರೆ. ಹ್ಯಾಟ್ಸ್ ಆಫ್ ಟು ದೆಮ್. ಇದೆಲ್ಲವೂ ನನ್ನನ್ನು ರೂಪ ಮಾಡಿ ತಿದ್ದಿ ತೀಡಿ ಎಲ್ಲೋ ಕಾನನದ ಕುಸುಮ. ನಾನು ಕಾನನದ ಕುಸುಮ ಅಂದರೆ ಗೊತ್ತಲ್ವಾ? ಕಾಡು ಮಲ್ಲಿಗೆ, ಕಾಡು ಹೂವು. ಎಷ್ಟೋ ಕಾಡು ಮಲ್ಲಿಗೆಗಳು, ಕಾಡು ಕುಸುಮಗಳು ಅಲ್ಲೇ ಬಿರಿದು ಅರಳಿ ಕಂಪಸೂಸಿ ನೆಲಕ್ಕೆ ಬಿದ್ದು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತವೆ. ಯಾರು ಕೇಳ್ತಾರ್ರಿ? ಅದು ನನ್ನ ಜೀವನ ನೋಡಿ. ಯಾವುದೋ ಕಾಡಲ್ಲಿ ಅರಳಿ ಬೆಂಗಳೂರಿಗೆ ಬಂದು ಇಲ್ಲಿ ಕಂಪಸೂಸಿ ಭಾರತಾಂಬೆಯ ಅಡಿದಾವರುಗಳಿಗೆ ಒಂದು ಹೂವಾಗಿ ಅರ್ಪಿಸಲ್ಪಟ್ಟನಲ್ಲ. ಐ ಥಿಂಕ್ ಜೀವನದ ಮತ್ಲಬ್ ವಹಿ ಐ. ಅದಕ್ಕೆ ನನಗೆ ಈಗ ಹೋಗ್ತಾ ನೆಕ್ಸ್ಟು ಎಲ್ಲೋ ಜಾರು ಬಿದ್ದು ಎಲ್ಲರೂ ಹಂಗೆ ಹೋಗ್ಬಿಟ್ರೆ ನಥಿಂಗ್ ಟು ರಿಗ್ರೆಟ್ ಇನ್ ದಿಸ್ ಲೈಫ್. ಇವತ್ತಿನವರೆಗೂ ಆ ನೇರವಂತಿಕೆ, ದಿಟ್ಟವಂತಿಕೆ, ಆದರ್ಶಗಳನ್ನು, ನೈತಿಕತೆಯನ್ನು ಅಪ್ ಟು ಡೇಟಾಗಿ ನಡ್ಸ್ಕೊಂಬಂದಿದ್ದೀನಿ. ನನಗೆ ಗೊತ್ತಿಲ್ಲದೆ ಮಾಡಿರೋ ಏನಾದ್ರು ತಪ್ಪು ಮಾಡಿದರೆ, ಯಾರು ಕೇಳಿದರೆ ತಪ್ಪಾದರೆ ಸಿನ್ಸಿಯರ್ಲಿ ಐ ವಿಲ್ ಸೇ ಸಾರಿ. ಬಟ್ ಆದಷ್ಟು ಕೂಡ ಐ ಥಿಂಕ್ ದಟ್ ಈಸ್ ವಾಟ್ ಇಟ್ ಮೇಕ್ಸ್ ದ ಲೈಫ್. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.